ನೋಡಿ, ಈಗ ರಾಜೀನಾಮೆ ಬಗ್ಗೆ ಗುಟ್ಟಂತೂ ಬಿಟ್ಕೊಟ್ಟಿಲ್ಲ ಸಿದ್ದರಾಮಯ್ಯ, ಅಥವಾ ನಾನು ರಾಜೀನಾಮೆ ಕೊಡ್ತೀನಿ ಕೊಡಲ್ಲ ಅನ್ನುವಂಥದ್ದು ಬಗ್ಗೆ ಯಾವುದೂ ಮಾತಾಡಿಲ್ಲ. ಬರೀ ಏನಿದ್ರು ಎಲ್ಲ ಪ್ರಶ್ನೆಗಳಿಗೂ ನಾಳೆ ಉತ್ತರಿಸ್ತೀನಿ, ನಾಳೆ ಮಾತಾಡ್ತೀನಿ ಅನ್ನುವಂಥದ್ದನ್ನಷ್ಟೇ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ. ಎಷ್ಟು ದಿನ ಅಂತ ಕೇಳಿದ್ದಕ್ಕೆ ಕೈ ಸನ್ನೆ ಮಾಡಿದ್ದಾರೆ, ಅಂದರೆ ಒಂದಿನ, ಅಂದರೆ ನಾಳೆ ಅನ್ನುವಂಥದ್ರ ಬಗ್ಗೆ ಅವ್ರು ಹೇಳಿದ್ದಾರೆ ಸಿದ್ದರಾಮಯ್ಯ ಅವರು. ಸೊ ಹಾಗಾಗಿ ಈಗ ನಾಳೆವರೆಗೂ ಕೂಡ ಕಾಯಲೇಬೇಕು. ಸಿದ್ದರಾಮಯ್ಯ ಅವರ ನಿಲುವು ಏನಾಗಿದೆ ಅನ್ನುವಂಥದ್ರ ಬಗ್ಗೆ ಮಾತಾಡೋದಾದ್ರೆ, ಹೈಕಮಾಂಡ್ ಜೊತೆಲಿ ಏನಾದ್ರು ಚರ್ಚೆ ಆಯ್ತಾ, ಹೇಗೆ ಏನ್ ತೀರ್ಮಾನ? ನಾಳೆ ಮಾತಾಡ್ತೀವಿ. ಸಾಕಷ್ಟು ನಾಳೆ ಎಷ್ಟೊತ್ತಿಗೆ ಸರ್? ನಾಳೆ ಹೈಕಮಾಂಡ್ ಜೊತೆಲಿ ಏನಾದ್ರು ಚರ್ಚೆ ಆಯ್ತಾ, ಹೇಗೆ ಏನ್ ತೀರ್ಮಾನ? ನಾಳೆ ಮಾತಾಡ್ತೀವಿ. ಸಾಕಷ್ಟು ನಾಳೆ ಎಷ್ಟೊತ್ತಿಗೆ ಸರ್? ನಾಳೆ ಹೈಕಮಾಂಡ್ ಜೊತೆಲಿ ಏನಾದ್ರು ಚರ್ಚೆ ಆಯ್ತಾ, ಹೇಗೆ ಏನ್ ತೀರ್ಮಾನ? ನಾಳೆ ಮಾತಾಡ್ತೀವಿ. ಸಾಕಷ್ಟು ನಾಳೆ ಎಷ್ಟೊತ್ತಿಗೆ ಸರ್? ನಾಳೆ ಹೈಕಮಾಂಡ್ ಜೊತೆಲಿ ಏನಾದ್ರು ಚರ್ಚೆ ಆಯ್ತಾ, ಹೇಗೆ ಏನ್ ತೀರ್ಮಾನ? ನಾಳೆ ಮಾತಾಡ್ತೀವಿ. ಸಾಕಷ್ಟು ಇವತ್ತಿದನ್ನ ಬರೀರಿ, ನಾಳೆ ಮಾತಾಡ್ತೀನಿ ಅನ್ನುವಂಥ ಒಂದು ಮಾತುಗಳನ್ನು ಹೇಳ್ತಾ ಸಿದ್ದರಾಮಯ್ಯ ಅವರು ಹೊರಟರು. ಇನ್ನು ದೆಹಲಿಯಿಂದ ವಾಪಸ್ ಆಗಿ ತಡರಾತ್ರಿವರೆಗೂ ಕೂಡ ಚರ್ಚೆ ಮಾಡಿದ್ದಾರೆ. ರಾಹುಲ್ ಗಾಂಧಿ ಅವ್ರ ಜೊತೆಗೆ ಚರ್ಚೆ ಮಾಡಿದ ಮೇಲೆ ಅವರ ಆಪ್ತರೊಂದಿಗೂ ಕೂಡ ಸಭೆ ಮಾಡಿದ್ದಾರೆ ಸಿ ಎಂ ಸಿದ್ದರಾಮಯ್ಯ ಅವರು. ಏನು ಚರ್ಚೆ ಮಾಡಿದ್ರು ಹಾಗಾದರೆ ಅನ್ನುವಂಥದ್ದು ನೋಡಿದ್ರೆ, ಬೆಂಗಳೂರಿನಲ್ಲಿ ಅವರು ಮಾತಾಡ್ತಾ ಬಹುಶಃ ಈ ರಾಜ್ಯಸಭೆಯ ಆಫರು ಅಥವಾ ಮತ್ತೆ ರಾಷ್ಟ್ರ ರಾಜಕಾರಣಕ್ಕೆ ಬನ್ನಿ ಅಂದಿದ್ದು, ಇದೆಲ್ಲದ್ರ ಬಗ್ಗೆನೂ ಕೂಡ ಹೇಳ್ಕೊಂಡಿದ್ದಾರೆ, ಮಾತಾಡಿದ್ದಾರೆ, ಚರ್ಚೆ ಮಾಡಿದ್ದಾರೆ. ಕೆಲವೊಂದಷ್ಟು ಜನ ಆಪ್ತರು ಕೂಡ ಸಲಹೆನ ಕೊಟ್ಟರು, ನೀವು ಏಕಾಏಕಿ ಕಂಪ್ಲೀಟ್ ಆಗಿ ತೆರೆಮರೆಗೆ ಸರಿದ್ರೆ ಆಗೋದಿಲ್ಲ, ನೀವು ರಾಷ್ಟ್ರ ರಾಜಕಾರಣವನ್ನು ಆಪ್ಟ್ ಮಾಡಬಹುದು, ಒಂದು ಒಳ್ಳೆಯ ಅವಕಾಶ ಅನ್ನುವಂಥದ್ರ ಬಗ್ಗೆನೂ ಕೂಡ ಕೆಲವೊಂದಷ್ಟು ಜನ ಸಚಿವರುಗಳು ಮಾತನಾಡಿದ್ರು ಅಂತ. ರಾಹುಲ್ ಕೊಟ್ಟ ಆಫರ್ ಬಗ್ಗೆ ಆಪ್ತರೊಂದಿಗೆ ಸಿ ಎಂ ಸಿದ್ದರಾಮಯ್ಯ ಅವರು ಚರ್ಚೆ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಜಮೀರ್ ಅಹಮದ್ ಖಾನ್, ಪರಮೇಶ್ವರ್, ಎಂ ಬಿ ಪಾಟೀಲ್ ಅವರೆಲ್ಲರೂ ಕೂಡ ಉಪಸ್ಥಿತರಿದ್ದರು. ರಾಜ್ಯಸಭೆಗೆ ಹೋಗೋದಕ್ಕೆ ನನಗಿಷ್ಟ ಇಲ್ಲ ಅಂತ ಹೇಳಿ ಸಿ ಎಂ ಅವರು ಹೇಳ್ಬಿಟ್ಟಿದ್ದಾರೆ. ಅಲ್ಲಿ ರಾಹುಲ್ ಗಾಂಧಿ ಅವ್ರ ಮುಂದೆನೂ ಕೂಡ ಅದನ್ನು ಹೇಳಿ ಬಂದಿದ್ದಾರಂತೆ. ಇನ್ನು ರಾಜ್ಯ ರಾಜಕಾರಣದಲ್ಲೇ ನಾನು ಇರ್ತೀನಿ ಅನ್ನುವಂಥದ್ರ ಬಗ್ಗೆ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ. ಈಗ ರಾಜ್ಯ ರಾಜಕಾರಣ ಅಂತ ಹೇಳಿದ್ರೆ ಯಾವುದೇ ಅಧಿಕಾರ ರಾಜಕಾರಣ ಅಲ್ಲ, ಯಾಕಂದ್ರೆ ಆಲ್ರೆಡಿ ಈಗ ಮುಖ್ಯಮಂತ್ರಿ ಆಗಿ ಇದ್ದಂಥವ್ರು, ಮುಖ್ಯಮಂತ್ರಿ 2 ಬಾರಿ ಮುಖ್ಯಮಂತ್ರಿ ಆದಂಥವ್ರು ಈಗ ಕೆಳಗಿಳಿತಾರೆ ಅಂತ ಹೇಳಿದ್ರೆ ಅದಕ್ಕಿಂತ ಉನ್ನತ ಸ್ಥಾನ ಇನ್ಯಾವುದು ಕೊಡ್ತೀರಿ ಅವರಿಗೆ ಅಧಿಕಾರ ಅಂತ ಹೇಳಿದಾಗ. ಸೊ ಅದನ್ನು ಬಿಟ್ಟು ರಾಜ್ಯ ರಾಜಕಾರಣದಲ್ಲಿ ಇರ್ತೀನಿ, ಒಂದು ಮೇನ್ ಅಡ್ವೈಸರ್ ಆಗಿ ಇರಬಹುದು, ಅಥವಾ ಮುಂದಿನ ಹಂತಗಳಲ್ಲಿ ಒಬ್ಬ ಸಾಮೂಹಿಕ ನಾಯಕತ್ವ ಅಂತ ಹೇಳಿದ್ರೆ ಅವರು ಕೂಡ ನಾಯಕತ್ವವನ್ನು ವಹಿಸಿಕೊಂಡು ಚುನಾವಣೆಗೆ ಹೋಗ್ಬೋದು. ಈ ಥರದ ಒಂದಷ್ಟು ಜವಾಬ್ದಾರಿಗಳನ್ನು ಹೊರೋದಕ್ಕೆ ಸಿದ್ದರಾಮಯ್ಯ ಅವರು ರೆಡಿ ಇದ್ದಾರೆ ಅನ್ನುವಂಥದ್ರ ಬಗ್ಗೆ. ದೆಹಲಿಯ ಮಲ್ಲಿಕಾರ್ಜುನ ಖರ್ಗೆ ಅವರ ನಿವಾಸದ ಬಳಿ ನಮ್ಮ ಪ್ರತಿನಿಧಿ ಪ್ರಮೋದ್ ಜಾಯ್ನ್ ಆಗಿದ್ದಾರೆ, ಮಾತಾಡೋಣ. ಪ್ರಮೋದ್, ಈಗ ಮಲ್ಲಿಕಾರ್ಜುನ ಖರ್ಗೆ ಅವರ ನಿವಾಸಕ್ಕೆ ಮತ್ತೇನಾದರೂ ಡಿ ಕೆ ಶಿವಕುಮಾರ್ ಅವರು ಬರ್ಲಿಕ್ಕಿದ್ದಾರಾ? ಡಿ ಕೆ ಶಿವಕುಮಾರ್ ಅವರು ಅಲ್ಲಿ ದೆಹಲಿಯಲ್ಲಿ ಏನಾದರೂ ಒಂದಷ್ಟು ಡೆವಲಪ್ಮೆಂಟ್ಸ್ ನಡೀತಾ ಇದೆಯಾ ಅನ್ನುವಂಥದ್ದು ಒಂದು ವಿಚಾರ. ಮತ್ತೆ ಈ ಕಡೆ ಈಗ ಸಿದ್ದರಾಮಯ್ಯ ಅವರು ಈಗ ನಾಳೆ ಬಹುಶಃ ಮಾತಾಡ್ಬೋದು, ನಾಳೆನೇ ರಿಸೈನ್ ಮಾಡಬಹುದು ಅನ್ನುವಂಥದ್ದು ಇದೆ. ಡಿ ಕೆ ಪಾಳ್ಯದಲ್ಲೂ ಕೂಡ ಈಗ ಬಾಲಕೃಷ್ಣ ಅವರು ಮಾತಾಡ್ತಾ ಇದ್ದದನ್ನು ಕೇಳಿದ್ವಿ ಪ್ರಮೋದ್. ಎಲ್ಲೂ ಕೂಡ ಸಿದ್ದರಾಮಯ್ಯ ಅವ್ರನ್ನ ಹರ್ಟ್ ಮಾಡಿ ಏಕಾಏಕಿ ಹೋಗುವಂಥದ್ದಲ್ಲ. ಡಿ ಕೆ ಮುಖ್ಯಮಂತ್ರಿಯಾಗಿ ಒಳ್ಳೆ ಕೆಲಸ ಅಥವಾ ಮುಂದುವರಿಬೇಕು ಅಂತ ಹೇಳಿದ್ರೆ ಸಿದ್ದರಾಮಯ್ಯ ಅವರ ಜೊತೆಗೆ ಖರ್ಗೆ ಅವರ ಆಶೀರ್ವಾದ ಇರಲೇಬೇಕು ಅನ್ನುವಂಥದ್ದು ಅವ್ರ ಕಡೆಯಿಂದಲೂ ಕೂಡ ಬರ್ತಾ ಇರುವಂಥ ಮಾತು. ಸೊ ಹಾಗಾಗಿ ಏಕಾಏಕಿ ಸಿದ್ದರಾಮಯ್ಯ ಅವರನ್ನ ನೀವು ಹೊರಡಿ ಬೇರೆಯವ್ರನ್ನ ಮಾಡ್ತೀವಿ ಅನ್ನುವಂಥದ್ದು ಟೈಮ್ ಅಂತೂ ಖಂಡಿತ ಅಲ್ಲ. ಸೊ ಈಗ ಏನಿದ್ರು ಕೂಡ ವೇಟ್ ಅಂಡ್ ವಾಚ್, ಸಿದ್ದರಾಮಯ್ಯ ಅವರು ಏನು ಮಾಡ್ತಾರೆ ಅಂತ. ಟೈಮ್ ಬೈ ಮಾಡ್ತಾರಾ ಅಥವಾ ನಾಳೆನೇ ರಾಜೀನಾಮೆ ಕೊಡ್ತಾರಾ ಅನ್ನುವಂಥದ್ದು ಪ್ರಮೋದ್. ರೆಹಮಾನ್, ಈಗಾಗಲೇ ನಾಳೆ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡ್ತಾರೆ, ಇದು ಸ್ಪಷ್ಟ ಇದು ಮತ್ತು ಇದು ಪಕ್ಕ ಇದು, ಇದರಲ್ಲಿ ಯಾವುದೇ ರೀತಿಯಂಥ ಅನುಮಾನ ಬೇಡ. ಈಗಾಗಲೇ ಮುಖ್ಯಮಂತ್ರಿಗಳ ಸಮಯ ಸ್ವಲ್ಪ ಗೊಂದಲಕಾರಿಯಾಗಿದೆ. 10:00ವರೆಗೆ ಹೋಗ್ತಾರೆ ಅಂತ ಹೇಳ್ತಾರೆ, 3 ಗಂಟೆ ಸಮಯ ತೊಗೊಂಡಿದ್ದಾರೆ ಅಂತ 2 ಮಾಹಿತಿ ಬರ್ತಾ ಇದೆ. ಬಟ್ ಮಧ್ಯಾಹ್ನ ಅಂದರೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಆದ ಬಳಿಕ ಬೆಳಗ್ಗೆ ಎಲ್ಲರಿಗೂ ಕೂಡ 8 ಗಂಟೆ ಅಥವಾ 8:00ವರೆಗೆ ಬ್ರೇಕ್ಫಾಸ್ಟ್ ಕರೆದಿದ್ದಾರೆ. ಸಹಜವಾಗಿ 10 ಗಂಟೆ 10:30 ತನಕ ಆಗುತ್ತೆ. ಅದಾದ ಬಳಿಕ ಮಧ್ಯಾಹ್ನ ನಂತರ ಅವ್ರು ಹೋಗಿ ರಾಜೀನಾಮೆ ಕೊಡ್ತಾರೆ ಅನ್ನುವಂಥದ್ದು ಈಗ ಪ್ರಮುಖವಾಗಿ ಬಲವಾಗಿ ಬಂದಿರುವಂಥ ಮಾಹಿತಿ. ಇದರಲ್ಲಿ ಯಾವುದೇ ರೀತಿಯಂಥ ಅನುಮಾನ ಇಲ್ಲ. ಒಂದು ಅಟ್ ದ ಸೇಮ್ ಟೈಮ್ ಈಗಾಗಲೇ ರಾಜ್ಯಸಭೆಗೆ ಹೋಗ್ತಾರೆ ಅನ್ನುವಂಥ ವಿಚಾರ, ಅದು ಹೈಕಮಾಂಡ್ ಸ್ವಲ್ಪ ಕನ್ವಿನ್ಸಿಂಗ್ ಮಾಡುವಂಥ ಒತ್ತಡದಲ್ಲೂ ಕೂಡ. ಅಂದರೆ ಮುಖ್ಯಮಂತ್ರಿಯಾಗಿ ಕಾರ್ಯನಿರ್ವಹಿಸುವಂಥ ಸಿದ್ದರಾಮಯ್ಯನವರಿಗೆ ರಾಷ್ಟ್ರ ರಾಜಕಾರಣಕ್ಕೆ ಹೋಗೋದಕ್ಕೆ ಅಷ್ಟೊಂದು ಆಸಕ್ತಿ ಇಲ್ಲ. ಆದರೂ ಕೂಡ ಪಕ್ಷದ ಬುಲಾವ್ ಅಥವಾ ಪಕ್ಷದ ಜವಾಬ್ದಾರಿ ಅಂತ ಹೇಳಿದಾಗ ಸಿದ್ದರಾಮಯ್ಯನವರು ಸಾರಾಸಗಟಾಗಿ ಅದನ್ನು ತಳ್ಳಿ ಹಾಕೋದಕ್ಕಾಗಲ್ಲ. ಬದಲಾಗಿ ಒಂದು ಆಪ್ಷನ್ಸ್ ಕೂಡ ಅವ್ರು ಇಟ್ಟಿದ್ದಾರೆ. ನನ್ನ ಬದಲಾಗಿ ಒಂದು ಅತಿ ಹಿಂದುಳಿದ ಸಮಾಜದ ವ್ಯಕ್ತಿಗೆ ಅಥವಾ ನಾಯಕನಿಗೆ ಒಂದು ಅವಕಾಶವನ್ನು ಮಾಡಿಕೊಟ್ರೆ ಸಹಜವಾಗಿ ಒಂದು ಮೆಸೇಜ್ ಕೂಡ ಪಾಸ್ ಆಗುತ್ತೆ. ಜೊತೆಗೆ ರಾಜ್ಯ ರಾಜಕಾರಣದಲ್ಲೇ ನಾನು ಕೂಡ ಇರ್ತೀನಿ, ರಾಜ್ಯ ರಾಜಕಾರಣದಲ್ಲಿ ಇದ್ಕೊಂಡೇ ಪಕ್ಷವನ್ನು ಬಲವರ್ಧನೆ ಮಾಡ್ತೀನಿ ಅನ್ನುವಂಥದ್ದು ಸಿದ್ದರಾಮಯ್ಯ ಹೇಳ್ತಾ ಇರುವಂಥ ಮಾತು. ಹೀಗಾಗಿ ಆ ಒಂದು ಆಪ್ಷನ್ಸ್ ಹಾಗೆ ಓಪನ್ ಆಗಿ ಇಟ್ಕೊಂಡಿದ್ದಾರೆ. ಒಂದು ರಾಜ್ಯಸಭೆಗೆ ಹೋಗದೆ ಇಲ್ಲೇ ಕೆಲಸ ಮಾಡುವಂಥದ್ದು. ಇನ್ನು ಹೈಕಮಾಂಡ್ ಹೇಳಿದರೆ, ಅಂದರೆ ನೀವು ಬರಲೇಬೇಕು, ನಿಮ್ಮ ಅವಶ್ಯಕತೆ ಇದೆ ಅಂದರೆ ಖರ್ಗೆ ಅವರ ಮಾದರಿಯಲ್ಲಿ ಅಥವಾ ದೆಹಲಿಗೆ ತೆರಳಿ ಅಲ್ಲೂ ಕೂಡ ರಾಜ್ಯಸಭಾ ವಿಪಕ್ಷ ನಾಯಕನಾಗಾದರೂ ಕೆಲಸ ಮಾಡಿದ್ರು ಕೂಡ ಅಚ್ಚರಿ ಏನಿಲ್ಲ. ಅದರ ಬದಲಾಗಿ ಇನ್ನೊಂದು ಆಪ್ಷನ್ಸ್ ಏನು ಅಂದರೆ
ಅತಿ ಹಿಂದುಳಿದ ವರ್ಗದ ನಾಯಕನಿಗೆ ಒಂದು ಅವಕಾಶವನ್ನು ಮಾಡಿಕೊಟ್ಟು ಆ OBC ಅಥವಾ ಅಹಿಂದ ಡ್ರೈವ್ ಏನಿದೆ ಅಥವಾ ಅಹಿಂದ ಫಾರ್ಮುಲಾ ಇದೆ ಅದಕ್ಕೆ ಇನ್ನಷ್ಟು ಶಕ್ತಿ ಕೊಡುವಂಥದ್ದು. ಈ ಮೂಲಕ ಒಬ್ಬ ನನ್ನ ಬದಲಾಗಿ ಇನ್ನೊಬ್ಬರಿಗೆ ಅತ್ಯಂತ ಹಿಂದುಳಿದ ಶೋಷಿತ ಸಮುದಾಯಕ್ಕೆ ನಾವು ಒಂದು ಅನುಭವ ಮಾಡಿಕೊಟ್ಟಿದ್ದೀನಿ, ಜೊತೆಗೆ ಅವಕಾಶ ಮಾಡಿಕೊಟ್ಟಿದ್ದೀನಿ ಅಂತ ಮೆಸೇಜ್ ಕೂಡ ಪಾಸ್ ಮಾಡುವಂಥ ಸಾಧ್ಯತೆ ಇದೆ. ಹೀಗಾಗಿ ಸಾಕಷ್ಟು ಡೆವಲಪ್ಮೆಂಟ್ಗಳಾಗ್ತಾ ಇದೆ. ಇದರ ಜೊತೆಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ನಿವಾಸಕ್ಕೆ DK ಬರ್ತಾರೆ ಅಂತ ನೀವು ಹೇಳ್ತಾ ಇದ್ರಿ. ಆದರೆ ಸದ್ಯಕ್ಕೆ ಅಂತ ಯಾವುದೇ ರೀತಿಯಂಥ ಬೆಳವಣಿಗೆಗಳು ಕಾಣಿಸ್ತಾ ಇಲ್ಲ ರೆಹಮಾನ್. ಯಾಕೆಂದರೆ DK ಇವತ್ತು ಬೆಳಗ್ಗೆಯಿಂದಲೂ ಕೂಡ ಅಂದರೆ ಯಾವುದೇ ಮಾಧ್ಯಮದವರಿಗಾಗಲಿ ಅಥವಾ ಪಕ್ಷದ ಕಾರ್ಯಕರ್ತರಿಗಾಗಲಿ ಯಾರಿಗೂ ಕೂಡ ಅವಕಾಶ ಮಾಡಿಕೊಡ್ತಾ ಇಲ್ಲ, ಯಾರ ಜೊತೆಗೂ ಸಿಗ್ತಾ ಇಲ್ಲ, ಬೇರೆ ಖಾಸಗಿ ಸ್ಥಳದಲ್ಲಿದ್ದಾರೆ. ಬಹುಶಃ ಪಕ್ಷದಲ್ಲಿ ಆಗ್ತಾ ಇರುವಂಥ ಬೆಳವಣಿಗೆ ಬಗ್ಗೆ ಏಕಾಏಕಿ ರಿಯಾಕ್ಟ್ ಕೂಡ ಮಾಡೋದಕ್ಕೆ ಹೋಗ್ತಾ ಇಲ್ಲ. ಈ ಒಂದು ಕಾರಣಕ್ಕೋಸ್ಕರ ಅವರು ಮಾಧ್ಯಮವನ್ನು ಕೂಡ ಸ್ವಲ್ಪ ಅವಾಯ್ಡ್ ಮಾಡ್ತಾ ಇದ್ದಾರೆ. ಯಾಕೆಂದರೆ ಒಂದು ಸ್ಪಷ್ಟವಾದಂಥ ಚಿತ್ರಣ ಸಿಗೋ ತನಕವೂ ಕೂಡ ಯಾವುದೇ ಹೇಳಿಕೆಗಳನ್ನು ಕೊಡಬಾರ್ದು ಅನ್ನೋಂಥದ್ದು ಅವರ ನಿಲುವಾಗಿತ್ತು. ಹೀಗಾಗಿ ಎಲ್ಲ ಬೆಳವಣಿಗೆಗಳ ಕಾರಣದಿಂದ DK ಅವರು ಕೂಡ ಸ್ವಲ್ಪ ಮಾಧ್ಯಮವನ್ನು ತತ್ಕ್ಷಣಕ್ಕೆ ಅವಾಯ್ಡ್ ಮಾಡ್ತಾ ಇದ್ದಾರೆ. ಎಲ್ಲ ಬೆಳವಣಿಗೆಗಳನ್ನು ನೋಡ್ತಾ ಇದ್ದರೆ ನಾಳೆ ಮುಖ್ಯಮಂತ್ರಿಗಳ ರಾಜೀನಾಮೆ ಆದ ಬಳಿಕ ಉಳಿದಂಥ ಪ್ರಕ್ರಿಯೆಗಳು ಆರಂಭವಾಗುತ್ತೆ. ಅಲ್ಲಿಂದ ಹೊಸ DK ಅವರ ಹೆಸರಿಗಾಗಲೇ ಆಲ್ಮೋಸ್ಟ್ ಫೈನಲ್ ಆಗಿದೆ ಮುಖ್ಯಮಂತ್ರಿ ಆಗಿ. ಆದರೆ ಇನ್ನುಳಿದಂಥ ಬೆಳವಣಿಗೆ ಅಂದರೆ CLP ಸಭೆ ಆಗಬೇಕು, ಅಲ್ಲ ಅಧಿಕೃತತೆ ಬರಬೇಕಾಗುತ್ತೆ. ಈಗಾಗಲೇ ಹೈಕಮಾಂಡ್ ಮಟ್ಟದಲ್ಲಿ ಒಂದು ಅಂತಿಮವಾಗಿದ್ದರೂ ಕೂಡ ಒಂದು ಅಧಿಕೃತತೆ ಬರಬೇಕಾಗುತ್ತೆ. ಈ ಕಾರಣಕ್ಕೋಸ್ಕರ ಸಾಕಷ್ಟು ಡೆವಲಪ್ಮೆಂಟ್ಗಳನ್ನು ವೇಟ್ ಮಾಡ್ತಾ ಇದ್ದಾರೆ. ಥ್ಯಾಂಕ್ ಯು ಪ್ರಮೋದ್.